ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕಾರ್ಮಿಕರಿಂದ ಮಲಗುಂಡಿ ಸ್ವಚ್ಛಗೊಳಿಸಿದಂತಹ ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತುಮಕೂರು ನಗರಕ್ಕೆ ಆಯೋಗದ ಅಧ್ಯಕ್ಷ ಭೇಟಿ ಕೊಟ್ಟಿದ್ದಾರೆ. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಮೊದಲು ವರದಿಯನ್ನ ಬಿತ್ತರಿಸಿತ್ತು. ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ರಘು ಇದೀಗ ಭೇಟಿ ಕೊಟ್ಟಿದ್ದಾರೆ. ಘಟನೆ ನಡೆದು 4 ದಿನಗಳ ಬಳಿಕ ಅಧ್ಯಕ್ಷರು ಭೇಟಿ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ ಆಯೋಗದ ಅಧ್ಯಕ್ಷರಾದಂತಹ ಪಿ ರಘುಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮಾಹಿತಿಯನ್ನ ನೀಡಿದ್ದಾರೆ. ತುಮಕೂರು ನಗರದ ಬೆಸ್ಕಾಂ ಕಚೇರಿ ಎದುರು ಸಂಘದ ಕಚೇರಿಯ ಆವರಣದಲ್ಲಿ ಮಲಗುಂಡಿ ಸ್ವಚ್ಛಗೊಳಿಸಲಾಗಿತ್ತು. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಮೊದಲು ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಘಟನೆಯನ್ನ ನಡೆದು 4 ದಿನಗಳ ಬಳಿಕ ಈಗ ಅಧ್ಯಕ್ಷರು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಎಡಿಸಿ ತಿಪ್ಪೇಸ್ವಾಮಿ, ಎಸಿ ನಾಯ್ದ ಜಮ್ ಹಾಗೆ ಪಾಲಿಕೆ ಕಮಿಷನರ್ ಬಿ ಶುಭ, ಅಡಿಷನಲ್ ಎಸ್ಪಿ ಗೋಪಾಲ್ ಭಾಗಿಯಾಗಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಸಂತ್ರಸ್ತ ಕಾರ್ಮಿಕರನ್ನ ಅಧಿಕಾರಿಗಳು ಕರೆತಂದಿದ್ರು. ಇನ್ನು ಸಂತ್ರಸ್ತ ಕಾರ್ಮಿಕರೊಂದಿಗೆ ಮಾತನಾಡಿ ಅವರ ಬಳಿಯೂ ಕೂಡ ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ರಘು ಹಾಗೆ ಅವರ ತಂಡ ಮಾಡಿದೆ. ಒಟ್ಟಾರೆ ಕಳೆದ 4 ದಿನಗಳ ಹಿಂದೆ ಅಷ್ಟೇ ಈ ಒಂದು ವಿಚಾರ ಗೊತ್ತಾಗುತ್ತೆ. ಅಂದ್ರೆ ತುಮಕೂರು ನಗರದಲ್ಲಿ ಕಾರ್ಮಿಕರಿಂದ ಮಲಗುಂಡಿ ಸ್ವಚ್ಛವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಆ ಒಂದು ನೀರಿಗೆ ಇಳಿದು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂಥ ವಿಜುವಲ್ಸ್ ಅನ್ನ ಜಿ ಕನ್ನಡ ನ್ಯೂಸ್ ಬಿತ್ತರಿಸಿತ್ತು. ಜೊತೆಗೆ ಅದಕ್ಕೆ ಬಗ್ಗೆ ಒಂದು ರಿಪೋರ್ಟ್ ಮಾಡುವಂತ ಕೆಲಸವನ್ನ ಕೂಡ ಆಗಿತ್ತು. ಮೊದಲನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಕಾರ್ಮಿಕರು ಇಳಿದು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂತ. ಒಟ್ಟಾರೆಯಾಗಿ ಇದೀಗ ಸ್ಥಳ ಪರಿಶೀಲನೆಯನ್ನ ಆಯೋಗದ ಅಧ್ಯಕ್ಷ ಪಿ ರಘು ಮಾಡಿದ್ದಾರೆ. ಜೊತೆಗೆ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಸಂತ್ರಸ್ತರನ್ನ ಕೂಡ ಸ್ಥಳಕ್ಕೆ ಕರೆಸಿ ಅಲ್ಲಿ ಮಾತನಾಡುವಂತಹ ಕೆಲಸ ಆಗದೆ 26ರಂದು ನಡೆದಿದ್ದಂತಹ ಘಟನೆ ಇದು. ನಂತರದಲ್ಲಿ ಒಂದು ಮಾಹಿತಿ ತಿಳಿದು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಈ ರೀತಿಯಾದಂತಹ ಕೆಲಸವನ್ನ ಮಾಡಿಸಿದ್ದಾರೆ ಅವರ ವಿರುದ್ಧ ಕಠಿಣವಾದಂತಹ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳಿಬಂದಿತ್ತು. ಮೊದಲನೇ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಆ ಕಾರ್ಮಿಕರು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಂತರದಲ್ಲಿ ಅವರ ಜೊತೆಗೂ ಕೂಡ ಪೊಲೀಸರು ಮಾಹಿತಿಯನ್ನ ಪಡೆಯುವಂಥ ಸಂದರ್ಭದಲ್ಲಿ ನಮಗೆ ಈ ರೀತಿಯಾದಂತಹ ಕೆಲಸ ಅಂತ ಗೊತ್ತಿರಲಿಲ್ಲ, ಹೊಟ್ಟೆಪಾಡಿಗಾಗಿ ಏನೋ ಕೆಲಸ ಹೇಳಿದ್ರು, ಹಾಗಾಗಿ ನಾವು ಮಾಡಿದ್ವಿ ಅನ್ನುವಂಥ ಒಂದು ಮಾತನ್ನ ಕೂಡ ಆ ಕಾರ್ಮಿಕರು ಹೇಳ್ತಾರೆ. ಸದ್ಯ ಈಗ ಸಂತ್ರಸ್ತ ಕಾರ್ಮಿಕರೊಂದಿಗೆ ಅಧಿಕಾರಿಗಳು ಮಾತನಾಡಿದ್ದಾರೆ. ಇಲ್ಲಿ ಘಟನೆ ನಡೆದು ಅದು ತಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಆದಮೇಲೆ ಅಧಿಕಾರಿಗಳು ಸರಿಯಾಗಿ ಸೆಕ್ಷನ್ಗಳು ಹಾಕಿ ಅವ್ರ ಮೇಲೆ ಕ್ರಮ ತಗೋಬೇಕಾಗಿತ್ತು. ಕೆಲವು ಸೆಕ್ಷನ್ಗಳನ್ನು ಅವ್ರು ಇನ್ನೂ ಹಾಕಿಲ್ಲ. ಅದಕ್ಕಾಗಿ ಈಗ ಸ್ಥಳ ಪರಿಶೀಲನೆ ನಡೆಸಿ ಈಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೀಟಿಂಗ್ ಇಟ್ಕೊಂಡಿದ್ದೀನಿ. ಈಗ ಅವ್ರು ಏನೇನು ಸೆಕ್ಷನ್ ಬಿಟ್ಟಿದ್ದಾರೆ, ಏನೇನು ಕ್ರಮ ಆಗಬೇಕು ಅದನ್ನು ಈಗ ಮೀಟಿಂಗಲ್ಲಿ ಹೇಳಿ ಕ್ರಮ ವಹಿಸೋದಕ್ಕೆ ಆದೇಶ ಮಾಡಿಸ್ತಾರೆ. ಅದೇ ಏನು ಕೇಸ್ ಆಗ್ತಾ ಇರ್ತವೆ, ಬಟ್ ಅದು ಮುಂದುವರಿತಾನೆ ಇದೆ, ನಿಲ್ತಾನೆ ಇಲ್ಲ. 21ನೇ ಸೆಂಚುರಿಲಿ ಈಗಲೂ ಅದು ನಡೀತಾನೆ ಇದೆ ಅಂದ್ರೆ ಏನಂತ ಅರ್ಥ ಸರ್? ಈ ಅಧಿಕಾರಿಗಳು ಗೊತ್ತಾಗಲ್ಲ. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡೇ ಇರೋದಕ್ಕೆ ಆಯೋಗನೇ ನೇರವಾಗಿ ಮಧ್ಯಪ್ರವೇಶಿಸಿ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ತಗೊಳೋದಕ್ಕೆ ಈಗ ಆದೇಶ ಮಾಡೋದಕ್ಕಾಗಿಯೇ ಬಂದಿದೆ. ಎಲ್ಲ ಎಜುಕೇಟೆಡ್ ಆಫೀಸರ್ಸ್ಗಳೇ ಇದ್ದು ಕಾನೂನು ತಿಳುವಳಿಕೆ ಇಲ್ಲ ಅಂದ್ರೆ ಹೆಂಗೆ ಸರ್? ಎಜುಕೇಟೆಡ್ ಆಫೀಸರ್ಸ್ಗಳೇ ತಪ್ಪು ಮಾಡ್ತಾ ಇರೋದು, ಅವರಿಂದನೇ ತಪ್ಪಾಗ್ತಾ ಇರೋದು. ಒಟ್ಟಾರೆಯಾಗಿ ಕಾರ್ಮಿಕರಿಂದ ಮಲಗುಂಡಿ ಸ್ವಚ್ಛಗೊಳಿಸಬಾರ್ದು ಅಂತ ಹೇಳಿ ಕಾನೂನು ಇದ್ರೂ ಕೂಡ ಆ ಕಾನೂನನ್ನು ಉಲ್ಲಂಘನೆ ಮಾಡಿ ಈ ರೀತಿಯಾದಂತಹ ಕೆಲಸವನ್ನು ಕೆಲವು ಜನರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು. ಇನ್ನು ಮುಂದಾದರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ರೀತಿ ಕಾರ್ಮಿಕರನ್ನ ದುಡಿಸಿಕೊಳ್ಳಬಾರ್ದು ಅನ್ನುವಂಥ ವಿಚಾರ ಇದು. ಒಟ್ಟಾರೆ ಈಗ ಆ ಒಂದು ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ರಘು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಿರುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಆ ಸಂತ್ರಸ್ತ ಕಾರ್ಮಿಕರು ಏನಿದ್ದಾರೆ ಆ ಕಾರ್ಮಿಕರೊಂದಿಗೂ ಕೂಡ ಮಾತನಾಡಿದ್ದಾರೆ. ಅವರ ಬಳಿಯೂ ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂತಹ ಕೆಲಸ ಆಗಿದೆ. ಮೂಲತಃ ನೀವು ಎಲ್ಲಿಯವರು, ಯಾವಾಗ ಇಲ್ಲಿಗೆ ಬಂದಿರೋದು, ಯಾರು ನಿಮಗೆ ಈ ಕೆಲಸ ಮಾಡೋಕೆ ಹೇಳಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರ ಜೊತೆಗೆ ಮಾತುಕತೆ ಆಗಿದೆ.